ಹರಿಹೋಂ ಪಠ್ಯ ಆಕಾಶಕ್ಕೆ ನೀಲಿ ಪರದೆ. ಲೇಖಕರು ಬೋಳುವಾರು ಮೊಹಮ್ಮದ್ ಕುಯಿ. ಇಲ್ಲಿ ಲೇಖಕರು ನಮಗೊಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ತಿಂಗಳೊಂದರ ಹಿಂದೆ ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅಂದರೆ ಹಾಸ್ಪಿಟಲಲ್ಲಿ ಅವರ ಫ್ರೆಂಡ್ ಒಬ್ಬರು ಅಡ್ಮಿಟ್ ಆಗಿರ್ತಾರೆ. ಅವರನ್ನು ನೋಡಬೇಕು ಅಂತ ಅವರು ಅಲ್ಲಿಗೆ ಹೋಗಿರ್ತಾರೆ. ಅಲ್ಲಿ ನರ್ಸ್ ಒಬ್ಬರ ಪರಿಚಯ ಆಗುತ್ತೆ. ಆಕೆಗೆ ಸುಮಾರು ಒಂದು 50 ವರ್ಷ ಹತ್ರ ಆಗಿರುತ್ತೆ. ಗೋಧಿ ಮೈ ಬಣ್ಣ, ದೊಡ್ಡ ಮುಖ, ನೋಡಿದ್ರೆ ಏನೋ ಒಂದು ರೀತಿಯ ಅಟ್ರ್ಯಾಕ್ಷನ್, ಸುಂದರವಾದ ಮೈಕಟ್ಟು, ತುಂಬ ಆಲೋಚನೆ ಮಾಡಿ ಮಾತನಾಡುವ ಗುಣ, ಗಂಭೀರವಾದ ನಡವಳಿಕೆ. ಅಂದರೆ ಆಕೆ ಬಿಹೇವಿಯರ್ ತುಂಬಾ ಡೀಸೆಂಟ್ ಆಗಿರುತ್ತೆ. ಎಲ್ಲರನ್ನ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತನಾಡುವಂಥ ಅವರ ಒಂದು ಮಾತುಗಾರಿಕೆ, ಇದನ್ನೆಲ್ಲ ನೋಡಿದ ಪ್ರತಿಯೊಬ್ಬರಿಗೂ ಆಕೆಯ ಬಗ್ಗೆ ತುಂಬ ಗೌರವದ ಭಾವನೆ ಬರುತ್ತೆ. ಲೇಖಕರು ಆಸ್ಪತ್ರೆಗೆ ಬರೋದಕ್ಕೆ ಕಾರಣ ಅವರ ಸ್ನೇಹಿತ. ಆ ವ್ಯಕ್ತಿ ಮಂಚದ ಮೇಲೆ ಮಲ್ಕೊಂಡಿರ್ತಾರೆ. ಈ ನರ್ಸು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಅವ್ರ ಜೊತೆಲಿ ಮಾತಾಡ್ತಾ ಇರ್ತಾರೆ. ಆಕೆ ಅಲ್ಲಿರೋವರೆಗೂ ನಾನು ಕೂತ್ಕೊಂಡು ಆಕೆ ಜೊತೆ ಮಾತಾಡೋದಕ್ಕೆ ಆಗೋದಿಲ್ಲ. ಕಾರಣ ಆಕೆ ಬಗ್ಗೆ ನನಗಿರುವಂಥ ಗೌರವದ ಭಾವನೆಯಿಂದ ನಾನು ನಿಂತ್ಕೊಂಡೇ ಮಾತನ್ನು ಮುಂದುವರಿಸ್ತೀನಿ. ಯಾಕೆಂದರೆ ಆಕೆ ಬಗ್ಗೆ ನನಗಿರುವಂಥ ಒಂದು ಗೌರವದ ಭಾವನೆ. ಕೊನೆಗೆ ನರ್ಸು ನಮ್ಮಿಬ್ಬರ ಜೊತೆಯಲ್ಲೂ ಮಾತಾಡಿ ಇನ್ನೇನು ಹೊರಡಬೇಕು ಅಂತ ಹೊರಟಾಗ ನನಗೆ ಗೊತ್ತಿಲ್ಲದೇ ಅವ್ರಿಗೆ ಕೈ ಮುಗಿದು ಅಲ್ಲೇ ನಿಂತ್ಕೊಂಡು ಬಿಡ್ತೀನಿ. ಅಷ್ಟು ವರ್ಚಸ್ಸು, ತೇಜಸ್ಸು ಆಕೆಯದು. ಮೋಟರ್ ಸೈಕಲ್ ಅಪಘಾತವೊಂದರಲ್ಲಿ, ಅಂದರೆ ಬೈಕಲ್ಲಿ ಹೋಗಬೇಕಾದ್ರೆ ಆಕ್ಸಿಡೆಂಟ್ ಆಗಿ ಕಾಲಿನ ಮೂಳೆ ಮುರಿಸ್ಕೊಂಡು ಆ ಒಂದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿರ್ತಾರೆ ಈ ಲೇಖಕರ ಫ್ರೆಂಡು. ಇವರಿಗೂ ಸಹ ಆ ನರ್ಸಿನ ಬಗ್ಗೆ ತುಂಬ ಗೌರವ ಇರುತ್ತೆ. ಆಕೆಯ ಬಗ್ಗೆ ತುಂಬ ಹೊಗಳಿಕೆಯ ಮಾತನ್ನು ಮಾತಾಡ್ತಾರೆ. ಕಾರಣ ಆಕೆಯ ನಡವಳಿಕೆ. ಇದನ್ನೆಲ್ಲ ನೋಡಿದಂಥ ಲೇಖಕರಿಗೂ ಹೌದು, ನನ್ನ ಫ್ರೆಂಡ್ ಹೇಳಿದ್ದೆಲ್ಲ ಸರಿ ಅನ್ನುವ ಭಾವನೆ ಲೇಖಕರಲ್ಲೂ ಬರುತ್ತೆ. ಆಕೆ ಸ್ಪೆಷಲ್ ರೂಮಿನ ಡೋರನ್ನು ಓಪನ್ ಮಾಡಿ ಒಳಗಡೆ ಬರುವಂಥ ಕ್ರಮ, ಆಸ್ಪತ್ರೆಯ ರೋಗಿಗಳ ಜೊತೆ ಪ್ರೀತಿಯಿಂದ ಮಾತನಾಡುವಂಥ ನಡವಳಿಕೆ, ಜೊತೆಗೆ ಅವರ ಮನಸ್ಸಿನಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನು ಹೆಚ್ಚು ಮಾಡುವಂಥ ಆಕೆಯ ಮಾತುಗಳು ಎಲ್ಲರಿಗೂ ಸಮಾಧಾನವನ್ನು ಕೊಡುತ್ತೆ. ಹಾಗೆ ಲೇಖಕರ ಸ್ನೇಹಿತರು ಇಲ್ಲೊಂದು ಪದವನ್ನು ಬಳಸ್ತಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಕೆಯ ಅದ್ಭುತವಾದ ಮುಖ. ಅಂದರೆ ಆಕೆ ಅಷ್ಟು ಸುಂದರವಾದ ಹೆಣ್ಣು ಮಗಳಾಗಿರ್ತಾಳೆ. ಒಮ್ಮೆ ನೋಡಿದರೆ ಮತ್ತೆ ತಿರುಗಿ ನೋಡಬೇಕು ಅನ್ನುವಷ್ಟು ಮನಸ್ಸಿಗೆ ನೆಮ್ಮದಿಯನ್ನು ಕೊಡುತ್ತೆ ಆಕೆಯ ಸುಂದರವಾದ ಮುಖ. ಈ ರೀತಿ ಹೊಗಳಿದ್ದು ಲೇಖಕರಿಗೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಮನಸ್ಸಾಗತ್ತೆ. ಅದು ತನ್ನ ಸ್ನೇಹಿತನ ನೋಡಬೇಕು ಅನ್ನೋ ನೆಪ ಮಾತ್ರ ಅಷ್ಟೇ. ಆದರೆ ಅಲ್ಲಿ ಹೋಗಿ ನರ್ಸನ್ನು ನೋಡಿ ಮಾತಾಡಿಸ್ಬೇಕು ಅನ್ನೋದು ಅವರೊಂದು ಆಸೆ ಆಗಿರುತ್ತೆ. ಆದರೆ ಅವತ್ತು ನರ್ಸು ಹಾಸ್ಪಿಟಲ್ಗೆ ಬಂದೇ ಇರಲಿಲ್ಲ. ಆದರೆ ಅವರ ಹೆಸರು ಮಾತ್ರ ಗೊತ್ತಾಗುತ್ತೆ. ಲೇಖಕರು ಒಂದು 2 ಡೇಸ್ ಆದಮೇಲೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಲಿಫ್ಟ್ ಹತ್ತಿರನೇ ಲೇಖಕರಿಗೆ ಆಕೆ ಕಾಣಿಸ್ತಾರೆ. ಆಕೆಗೆ ತುಂಬ ಖುಷಿಯಾಗಿ ಅವ್ರು ನನ್ನ ಹತ್ರ ಬಂದು, ನೀವು ನೆನ್ನೆ ನನ್ನನ್ನು ಹುಡ್ಕೊಂಡು ಬಂದಿದ್ರಂತೆ ಹೌದಾ ಅನ್ನೋ ಪ್ರಶ್ನೆನ ಕೇಳ್ತಾರೆ. ಲೇಖಕರಿಗೆ ಒಂದು ಕ್ಷಣ ಏನು ಆನ್ಸರ್ ಮಾಡಬೇಕು ಅಂತ ಗೊತ್ತಾಗುತ್ತೆ, ಗಾಬರಿ ಆಗುತ್ತೆ. ಸ್ವಲ್ಪ ಸಮಾಧಾನವನ್ನು ಮಾಡಿಕೊಂಡು, ಹೌದು, ನಿಮ್ಮನ್ನು ಕಂಡಾಗ ಯಾಕೋ ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತು, ಹಾಗಾಗಿ ಬಂದಿದ್ದೆ ಅಂತ ಹೇಳಿದೆ. ನಾನು ಹೇಳಿದ್ದನ್ನು ಕೇಳಿ ಆಕೆಗೂ ಇಷ್ಟ ಆಯಿತು ಅನಿಸುತ್ತೆ. ಆಕೆನೂ ಒಂದು ಸ್ಮೈಲನ್ನು ಕೊಡ್ತಾರೆ. ಆಕೆನೂ ನಗ್ನಗ್ತಾ, ಹೌದಾ, ನನಗೂ ನಿಮ್ಮ ಜೊತೆ ತುಂಬ ಮಾತಾಡೋದಿದೆ. ಲೇಖಕರು ಅವ್ರಿಗೆ ಅರಿವಿಲ್ಲದೆ, ತಮಗೆ ಗೊತ್ತೇ ಆಗೋದಿಲ್ಲ, ಕೈ ಜೋಡಿಸಿ ಅವ್ರಿಗೆ ನಮಸ್ಕಾರ ಮಾಡಿ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಈ ರೀತಿ ನಡ್ಕೊಂಡಿದ್ದು ನನಗೆ ಒಂದು ರೀತಿ ಸಂಕೋಚ ಅನ್ನಿಸ್ತು. ನನ್ನ ಮುಖದಲ್ಲಿ ಏನೋ ಒಂದು ಭಾವನೆ ಮೂಡಿದಾಗ ಅದನ್ನು ಗಮನಿಸಿದಂಥ ನರ್ಸು ನನ್ನ ಭುಜದ ಮೇಲೆ ಕೈಯನ್ನು ಇಟ್ಟು, ನೀನು ನನಗೆ ತುಂಬ ಇಷ್ಟ ಆದೆ ಅಂತ ಹೇಳ್ತಾರೆ. ಈ ಮಾತನ್ನು ಕೇಳಿದ ಮೇಲೆ ನನಗೆ ಇನ್ನಷ್ಟು ಸಂಕೋಚ ಆಗುತ್ತೆ. ಹೀಗೆ ನಾವು ಮಾತಾಡ್ತಾ ಸ್ವಲ್ಪ ಹಾಗೆ ಮುಂದೆ ನಡ್ಕೊಂಡು ಹೋಗಬೇಕಾದ್ರೆ ಆಕೆಯ ಹುಟ್ಟೂರು ಮುತ್ತುಪಾಡಿ ಅಂತ ಕೇಳಿದ ತಕ್ಷಣವೇ ನನಗೆ ತುಂಬ ಆಶ್ಚರ್ಯ ಆಗಿ ನಾನು ಅಲ್ಲೇ ನಿಂತ್ಕೊಂಡು ಬಿಡ್ತೀನಿ. ಇದನ್ನು ಗಮನಿಸಿದಂಥ ನರ್ಸು, ನಿಮಗೆ ಮುತ್ತುಪಾಡಿ ಗೊತ್ತಾ ಅನ್ನುವ ಪ್ರಶ್ನೆಯನ್ನು ಕೇಳಿದಾಗ, ಹೌದು, ಅದು ನನ್ನ ಊರು ಅಂತ ಲೇಖಕರು ಹೇಳ್ತಾರೆ.
ಆಕೆ ಒಂದು ಕ್ಷಣ ಲೇಖಕರನ್ನು ನೋಡಿಕೊಂಡು ಹಾಗೆಯೇ ನಿಂತ್ಕೊಂಡು ಬಿಡ್ತಾರೆ. ಹಾಗಾದರೆ ನಾವೀಗ ಬಂಧುಗಳು ಅಲ್ವಾ ಅಂತ ನರ್ಸು ಲೇಖಕರನ್ನು ಪ್ರಶ್ನೆ ಮಾಡ್ತಾರೆ. ಆಕೆಯ ಕಣ್ಣುಗಳಲ್ಲಿ ಸಂತಸದ ಹೊಳಪು, ಅಂದರೆ ತುಂಬ ಖುಷಿಯಾಗುತ್ತೆ. ಆ ದಿನ ಆಕೆಗೆ ಲೇಖಕರ ಜೊತೆ ತುಂಬ ಮಾತಾಡಬೇಕು ಅಂತ ಅನಿಸುತ್ತೆ. ಆದರೆ ಆಗೋದೇ ಇಲ್ಲ. ಯಾಕೆ ಅಂದರೆ ಡಾಕ್ಟ್ರು ಬಂದು ಅವರನ್ನು ಕೆಲಸ ಇದೆ ಅಂತ ಕರ್ಕೊಂಡು ಹೋಗ್ತಾರೆ. ಸುಮಾರು 30 ವರ್ಷಗಳಿಂದ ಮುತ್ತುಪಾಡಿಗೆ ಕಾಲೇ ಇಟ್ಟಿರೋದಿಲ್ಲ ಈಕೆ. ಆಕೆಗೆ ಊರಿನ ಬಗ್ಗೆ ತುಂಬ ವಿಷಯಗಳನ್ನು ಕೇಳಿ ತಿಳಿದುಕೊಳ್ಬೇಕು ಅನ್ನೋ ಆಸೆ ಇತ್ತು. ಜೊತೆಗೆ ನನಗೂ ಸಹ ಆಕೆ ಯಾರು ಏನು ಅನ್ನೋ ಅನೇಕ ಪ್ರಶ್ನೆಗಳು ಮನಸ್ಸಲ್ಲಿತ್ತು. ಅದನ್ನೆಲ್ಲ ಕೇಳಬೇಕು ಅನ್ನೋ ಆಸೆ ನನಗೂ ಆಯಿತು. ಆಕೆ ಮೊದಲು ಕೇಳಿದ ಪ್ರಶ್ನೆ, ನಮ್ಮನೆ ಈ ಜಾಗದಲ್ಲಿದೆ, ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಆದರೆ ಲೇಖಕರಿಗೆ ಅಲ್ಲಿ ಒಂದು ಸಿನಿಮಾ ಥಿಯೇಟರ್ ಇರೋದು ಮಾತ್ರ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಆಕೆ ಕೇಳಿದಂಥ ಸರಸ್ವತಿ ಪುಸ್ತಕ ಭಂಡಾರವಲ್ಲ. ಅಂದರೆ ಆ ಕಾಲದಲ್ಲಿ ಸರಸ್ವತಿ ಅನ್ನೋ ಒಂದು ಬುಕ್ಸ್ ಅಂಗಡಿ ಇತ್ತು, ಅದನ್ನು ನೀವು ನೋಡಿದ್ದೀರಾ ಅಂತ ಕೇಳ್ತಾರೆ. ಆದರೆ ಲೇಖಕರು ತಾನು ಓದುವಂಥ ಸಮಯದಲ್ಲೂ ಸಹ ಆ ಅಂಗಡಿ ಅನ್ನೋದೇ ಇರೋದಿಲ್ಲ ಅಲ್ಲಿ. ಹಾಗೆ ಲೇಖಕರಿಗೆ 1-2 ಡೇಸ್ ಹಾಸ್ಪಿಟಲ್ ಕಡೆ ಹೋಗೋದಕ್ಕೆ ಆಗೋದಿಲ್ಲ. 3rd ಡೇ ಅಂದರೆ 3ನೇ ದಿವಸ ಅಲ್ಲಿಗೆ ಹೋಗ್ತಾರೆ. ಹೋದಾಗ ಆಕೆ ಇವ್ರಿಗೋಸ್ಕರನೇ ಕಾಯ್ತಾ ಇರೋ ಹಾಗೆ ಕಾಣಿಸುತ್ತೆ. ನಾನು ಅವರ ರೂಮ್ ಒಳಗಡೆ ಹೋದ ತಕ್ಷಣ ಇವರು 2 ಡೇಸಿಂದ ನೀವು ಯಾಕೆ ಬರಲಿಲ್ಲ, ಈ ರೀತಿ ಮಾಡೋದು ಸರಿನಾ, ಈ ರೀತಿಯ ಪ್ರಶ್ನೆಯನ್ನು ಕೇಳಿದ ತಕ್ಷಣ ನನಗೇನು ಆನ್ಸರ್ ಮಾಡಬೇಕು ಅಂತ ಗೊತ್ತೇ ಆಗೋದಿಲ್ಲ. ನನ್ನ ಈ ಒಂದು ಒದ್ದಾಟವನ್ನು ಗಮನಿಸಿ ಆಕೆ ನನ್ನ ಹತ್ರ ಬಂದು ಸಮಾಧಾನ ಮಾಡಿ ನನ್ನ ಕೈಯಲ್ಲಿದ್ದಂಥ ಕಾದಂಬರಿಯ ಪುಸ್ತಕವನ್ನು ತಗೊಂಡು ಹಿಂದೆ ಮುಂದೆ ತಿರುಗಿಸಿ ನೋಡಿ, ನೀವು ಪುಸ್ತಕನ ಓದ್ತೀರಾ ಅಂತ ಪ್ರಶ್ನೆಯನ್ನು ಮಾಡ್ತಾರೆ. ಹಾಗೇನಿಲ್ಲ, ಮನಸ್ಸಾದಾಗ ಮಾತ್ರ ಓದ್ತೀನಿ ಅಂತ ಲೇಖಕರು ಹೇಳ್ತಾರೆ. ಅಲ್ಲೇ ಮಂಚದ ಮೇಲೆ ಮಲ್ಕೊಂಡಿದ್ದಂಥ ಸ್ನೇಹಿತ ಲೇಖಕರಿಗೆ ಏನೋ ಹೇಳಬೇಕು ಅಂತ ತಡವರಿಸ್ತಾರೆ. ಅಷ್ಟರಲ್ಲಿ ಲೇಖಕರು ಏನೂ ಮಾತಾಡಬೇಡ, ಸ್ವಲ್ಪ ಸೈಲೆಂಟ್ ಆಗಿರು ಅಂತ ಹೇಳ್ತಾರೆ. ಆಕೆ ಪುಸ್ತಕವನ್ನು ಲೇಖಕರಿಗೆ ವಾಪಸ್ ಕೊಡ್ತಾ, ನಾನು ಹೇಳುವ ಕತೆ ಕೇಳಿದ್ರೆ ಮತ್ಯಾವ ಕಥೆನೂ ಕೇಳಬೇಕು ಅಂತ ಅನಿಸಲ್ಲ ನಿಮಗೆ ಅಂತ ತುಂಬ ನೋವಿನಿಂದ ಆ ಮಾತನ್ನು ಹೇಳ್ತಾರೆ. ಆ ದಿನ ನಾನು ಏನು ಹೆಚ್ಚಾಗಿ ಪ್ರಶ್ನೆನ ಮಾಡಿದೆ. ಸರಿ, ನೀವು ಹೇಳುವ ಕಥೆಯನ್ನು ನಾನು ಕೇಳ್ತೀನಿ ಅಂತ ಲೇಖಕರು ಹೇಳ್ತಾರೆ. ಮುಂದಿನ 4-5 ದಿನಗಳಲ್ಲಿ ಆ ನರ್ಸು ಲೇಖಕರನ್ನು ತಮ್ಮ ಸ್ಟಾಫ್ ರೂಮ್ನಲ್ಲಿ ಕುಳಿಸ್ಕೊಂಡು ಮಾತಾಡಿಸಿದ್ದು. ಆ ಸ್ಟಾಫ್ ರೂಮ್ಗೆ ಬೇರೆ ನರ್ಸುಗಳು ಬರ್ತಾ ಇರ್ತಾರಲ್ವ, ಅವ್ರು ಬಂದು ಈಕೆಯನ್ನು ಏನಾದರೂ ಮಾತಾಡಿಸಿ ಏನಾದರೂ ಕೇಳಿದ್ರೆ ಈಕೆ ಬೇಗ ಬೇಗ ಆನ್ಸರ್ ಮಾಡಿ ಆ ನರ್ಸುಗಳನ್ನು ಫಸ್ಟು ಇಲ್ಲಿಂದ ಕಳಿಸ್ಕೊಡ್ಬೇಕು ಅನ್ನೋ ಒಂದು ಭಾವನೆಯ ತವಕ ಆಕೆಯ ಮನಸ್ಸಲ್ಲಿ ಇರುತ್ತೆ. ತಾನು ಹುಟ್ಟಿ ಬೆಳೆದಂಥ ಮುತ್ತುಪಾಡಿಯ ಬಗ್ಗೆ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡ್ತಾರೆ. ಕಥೆಯನ್ನು ಹೇಳಬೇಕಾದ್ರೆ ಕೆಲವೊಂದು ಕ್ಷಣ ತುಂಬ ದುಃಖದಿಂದ ಹೇಳಿದ್ರೆ, ಇನ್ನೊಂದು ಕೆಲವೊಂದು ಸಲ ತುಂಬ ಖುಷಿಯಿಂದ, ಇನ್ನೊಂದು ಸ್ವಲ್ಪ ಹೊತ್ತು ಏನೋ ನೆನಪಿಸ್ಕೊಂಡು ಹಾಗೆ ಕೂತ್ಕೊಂಡು ಹೀಗೆ ಊರಿನ ಕಥೆಯನ್ನು ಹೇಳ್ತಾ ತಮ್ಮ ಮನಸ್ಸಿನ ನೋವನ್ನು, ಆಸೆಯನ್ನು, ದುಃಖವನ್ನು ವ್ಯಕ್ತಪಡಿಸುವಂಥ ಪ್ರಯತ್ನ ಇಲ್ಲಿ ಆಗ್ತಾ ಇರುತ್ತೆ. ಜೊತೆಗೆ ನಾನು ತುಂಬ ಇಂಟ್ರೆಸ್ಟಿಂದ ಅವ್ರ ಸ್ಟೋರಿಯನ್ನು ಕೇಳ್ತಾ, ಜೊತೆಗೆ ನಾನು ಆಫೀಸಿಗೆ 2 ಡೇಸ್ ರಜವನ್ನು ಹಾಕಿ ಏನು ಹೇಳ್ತಿದ್ರೋ ಅದನ್ನೆಲ್ಲ ಒಂದು ಕಡೆ ಬರಿತಾ ಹೋಗ್ತಿದ್ದೆ. ಇಲ್ಲಿ ನರ್ಸ್ ಕಥೆಯನ್ನು ಹೇಳ್ತಾ ಇದ್ದಾರೆ. ಅದನ್ನು ಲೇಖಕರು ಕೇಳ್ತಾ ಇರುವಂಥ ಒಂದು ಸಂದರ್ಭ. ಈಗ ಕಥೆಯನ್ನು ನೋಡೋಣ. ಗುಂಜಾನೆ ಮರಿಯ ಗರ್ಲ್ಫ್ರೆಂಡ್. ಈ ಸ್ಟೋರಿಯಲ್ಲಿ ಬರುವಂಥ ಮುಖ್ಯವಾದ ಪಾತ್ರಗಳು ಅಂದರೆ 3 ಜನ. ಒಬ್ಬರು ಮುಕುಂದಣ್ಣ, ಅವರಿಗೆ ಇನ್ನೊಂದು ಹೆಸರು ಗುಂಜಾನೆ ಅಂತ. ಹಾಗೆ ತಾಯಿ ಮಗಳ ಪಾತ್ರ. ತಾಯಿಯ ಹೆಸರು ಕುಯಿ ಪಾತುಮಾ, ಹಾಗೆ ಮಗಳ ಹೆಸರು ಮುಬೀನಾ. ಹಾಗೆ ಇವಳಿಗೆ ಇನ್ನೊಂದು ಹೆಸರಿದೆ, ಬೇಬಿ ಅಂತ. ತುಂಬ ಪ್ರೀತಿಯಿಂದ ಕರಿತಾ ಇರ್ತಾರೆ ಬೇಬಿ ಅಂತ. ಈ ಹೆಸರನ್ನು ಇಟ್ಟಿದ್ದು ಮುಕುಂದಣ್ಣ. ಇದು ನಿಮಗೆಲ್ಲರಿಗೂ ನೆನಪಿರಲಿ. ಮುಕುಂದಣ್ಣ ಮತ್ತು ಪಾತುಮಾಳ ವಯಸ್ಸು ಒಂದೇ ಆಗಿರುತ್ತೆ. ಈ ಲೇಖಕರು ಮುಕುಂದಣ್ಣನ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಆ ವ್ಯಕ್ತಿ ಹೇಗಿದ್ದ, ಏನು ಮಾಡ್ತಾ ಇದ್ದ ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. 10 ವರ್ಷದ ಹಿಂದೆ, ಅಂದರೆ 10 years ಬ್ಯಾಕ್, ಮುಕುಂದ ತನ್ನ ಅಣ್ಣ ಅತ್ತಿಗೆಯರ ಜೊತೆ ರಾಜ ರಸ್ತೆಯ ಪಕ್ಕದಲ್ಲಿ ಒಂದು ದೊಡ್ಡ ಮಾಳಿಗೆಯ ಮನೆಯಲ್ಲಿ, ಅಂದರೆ ಒಂದು ದೊಡ್ಡ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆ ಮನೆಯ ಒಂದು ಭಾಗದಲ್ಲಿ ಒಂದು ಬುಕ್ ಸ್ಟಾಲನ್ನು ಇಟ್ಟಿರ್ತಾರೆ, ಅಂದರೆ ಒಂದು ಪುಸ್ತಕದ ಅಂಗಡಿಯನ್ನು ಇಟ್ಕೊಂಡಿರ್ತಾರೆ. ಪುಸ್ತಕದ ವ್ಯಾಪಾರಕ್ಕೆ ಮುಕುಂದ ಅಣ್ಣ ಅತ್ತಿಗೆಗೆ ಅಂಗಡಿಯಲ್ಲಿ ಇದ್ಕೊಂಡು ಸಹಾಯವನ್ನು ಮಾಡ್ತಾ ಇದ್ದ.
ಅಂದರೆ ಹೆಲ್ಪ್ ಮಾಡ್ತಾ ಇರ್ತಾನೆ ಪುಸ್ತಕವನ್ನು ಮಾರೋದಕ್ಕೆ. ಮುಂದೆ ಅವರ ಅಣ್ಣ ತನ್ನ ಹೆಂಡತಿಯ ಜೊತೆಗೆ ಗೋವಾಗೆ ಅಂತ ಹೋಗ್ತಾರೆ. ಅವ್ರು ಹೋದ್ಮೇಲೆ ಇವನೊಬ್ಬನೇ ಆ ಒಂದು ವ್ಯಾಪಾರವನ್ನು ನೋಡ್ಕೊಂಡು ಹೋಗ್ತಾ ಇದ್ದ. ಈಗ ಮುಕುಂದ ನೋಡೋದಕ್ಕೆ ಯಾವ ರೀತಿ ಕಾಣ್ತಾ ಇದ್ರು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸುಮಾರು ಒಂದು 5 ಅಡಿ ಉದ್ದ, ತನ್ನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚು ಮಾಂಸವನ್ನು ತನ್ನ 5 ಅಡಿ ದೇಹದ ತುಂಬ ಹೊತ್ಕೊಂಡಿದ್ದ. ಅಂದರೆ ತನ್ನ ವಯಸ್ಸಿಗಿಂತ ಹೆಚ್ಚು ದಪ್ಪವಾಗಿ ಮುಕುಂದ ಇದ್ದ. ಅಷ್ಟೇ ಅಲ್ಲದೆ ಆ ಅಂಗಡಿಯಲ್ಲಿ ಒಂದು ಮಂಚ ಇತ್ತು. ಆ ಮಂಚದ ಮೇಲೆ ಏನಾದರೂ ಈ ಮುಕುಂದ ಕೂತ್ಕೊಂಡ್ರೆ, ದೊಡ್ಡ ಬಿಳಿ ಆನೆ ಮರಿ ಒಂದು ಕೂತ್ಕೊಂಡ್ರೆ ಹೇಗಿರುತ್ತೋ ಆ ರೀತಿ ಆ ವ್ಯಕ್ತಿ ಕಾಣ್ತಾ ಇದ್ದರು. ಅಂದರೆ ಅಷ್ಟು ದಪ್ಪನೆಯ ದೇಹ, ನೋಡೋದಕ್ಕೆ ತುಂಬ ಫೇರ್ ಆಗಿದ್ದರು. ಈ ಎಲ್ಲ ಕಾರಣದಿಂದ ಅವರನ್ನು ಗುಂಜಾನೆಯ ಮರಿ ಅಂತ ಕರಿತಾ ಇದ್ದರು. ಮುಕುಂದ ಓದಿರೋದು 6ನೇ ತರಗತಿವರೆಗೂ, ಅಂದರೆ 6th ಮಾತ್ರ ಓದಿರ್ತಾರೆ. ಕಾರಣ ಅವರು ಸ್ಕೂಲ್ಗೆ ಹೋಗಬೇಕಾದ್ರೆ ಅವನ ಫ್ರೆಂಡ್ಸ್ ಎಲ್ಲರೂ ಸ್ಕೂಲಲ್ಲಿ ಗುಂಜಾನೆ ಮರಿ ಅಂತ ತುಂಬ ಗೇಲಿ ಮಾಡ್ತಾಯಿದ್ರು. ಹಾಗಾಗಿ ಶಾಲೆಯನ್ನು ಬಿಟ್ಟ ಅಂತ ಅವನ ಕ್ಲಾಸ್ಮೇಟು ಹೇಳ್ತಾ ಇರೋದನ್ನು ಬೇಬಿ ಕೇಳಿದ್ದು ಉಂಟು. ಇಲ್ಲಿ ಪಾತುಮ್ಮ ಹೇಳ್ತಾ ಇದ್ದಾರೆ, ಮುಕುಂದಣ್ಣ ಯಾರ ಜೊತೆಗೂ ಅಷ್ಟು ಸಲಿಗೆಯಿಂದ ಮಾತಾಡೋದಾಗಲಿ ನಗೋದಾಗಲಿ ಮಾಡ್ತಾ ಇರಲಿಲ್ಲ. ಆದರೆ ತನ್ನ ಮಗಳಾದ ಬೇಬಿ ಜೊತೆ ಮಾತ್ರ ತುಂಬ ಪ್ರೀತಿಯಿಂದ ಇರೋದು, ನಗೋದು ಎಲ್ಲವನ್ನು ಮಾಡ್ತಾಯಿದ್ರು ಅಂತ ಪಾತುಮ್ಮ ಹೇಳ್ತಾ ಇದ್ದಾರೆ. ಪಾತುಮ್ಮ ರಾಜ ರಸ್ತೆಯ ಬದಿಯಲ್ಲಿ ಒಂದು ಸಣ್ಣ ಗುಡಿಸಲಿರುತ್ತೆ. ಆ ಗುಡಿಸಲಿನಲ್ಲಿ ಆಕೆ ವಾಸವನ್ನು ಮಾಡ್ತಾ ಇರ್ತಾಳೆ. ಈಕೆಯ ಕೆಲಸ ಏನಪ್ಪ ಅಂದರೆ ಬೀಡಿ ನೂಲಿನೊಂದಿಗೆ ಬದುಕು ಮುಂದುವರಿಸುವುದು. ಅಂದರೆ ಆ ಬೀಡಿಗೆ ಕಟ್ತಾ ಇರ್ತಾರಲ್ವ ದಾರ, ಅದನ್ನು ನೂಲಂತೀವಿ. ಆ ನೂಲನ್ನು ತಯಾರು ಮಾಡೋದು ಪಾತುಮ್ಮಳ ಕೆಲಸ ಆಗಿರುತ್ತೆ. ಹಾಗೆ ಇವಳಿಗೆ 2 ವರ್ಷದ ಮಗು ಇರುತ್ತೆ. ಆ ಮಗುವನ್ನು ಬಳುವಳಿಯಾಗಿ ಕೊಟ್ಟಂಥ ಗಂಡ, ನಾನು ಇನ್ನೊಂದು ಸ್ವಲ್ಪ ದುಡ್ಡು ಮಾಡ್ಕೊಂಬರ್ತೀನಿ ಬಾಂಬೆಗೆ ಹೋಗಿ ಅಂತ ಹೋದ ವ್ಯಕ್ತಿ ಮತ್ತೆ ವಾಪಸ್ ಬರೋದೇ ಇಲ್ಲ. ಮುಕುಂದಣ್ಣನಿಗೆ ಫ್ರೆಂಡ್ಸ್ ಅನ್ನೋರೇ ಇರಲಿಲ್ಲ. ಜೊತೆಗೆ ಅಂಗಡಿಗೆ ಬರುವಂಥ ಗಿರಾಕಿಗಳ ಜೊತೆನೂ ಸಹ ಮಾತಾಡ್ತಾ ಇರಲಿಲ್ಲ. ಆದರೆ ಈ ಮುಬೀನನ್ನು ಕಂಡ್ರೆ, ಅಂದರೆ ಈ ಪುಟ್ಟ ಮಗು ಇರುತ್ತಲ್ಲ 2 ವರ್ಷದ ಮಗು, ಆ ಮಗುನ ಕಂಡ್ರೆ ಮುಕುಂದಣ್ಣನಿಗೆ ತುಂಬ ಪ್ರೀತಿ ಕಾಳಜಿ ಇರುತ್ತೆ.